ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಷ್ಣುವಿನ ಅವತಾರದಲ್ಲಿ ಮತ್ಸ್ಯಾವತಾರದ ಕತೆ. ಇದರಲ್ಲಿ ಸೋಮಕಾಸೂರನ ವಧೆ. ಧರ್ಮರಾಜನು ಮಾರ್ಕಂಡೇಯ ಮಹರ್ಷಿಗಳಿಗೆ ಶ್ರೀಹರಿಯ ದಿವ್ಯ ಚರಿತೆಯನ್ನು ತಿಳಿಸಿರಿ ಎಂದು ಕೇಳಿಕೊಂಡನು. ಆಗ ಅವರು ಶ್ರೀಮನ್ನಾರಾಯಣನ 10 ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರದ ಕಥೆಯನ್ನು ವಿವರವಾಗಿ ಹೇಳಿದರು. ಧರ್ಮರಾಜ ಹಿಂದೆ ನೈಮಿಷಾರಣ್ಯದಲ್ಲಿ ಶೌನಕ ಮುಂತಾದ ಅನೇಕ ಋಷಿಗಳು ತಪಸ್ಸನ್ನು ಆಚರಿಸುತ್ತಿದ್ದರು. ಆಧ್ಯಾತ್ಮಿಕ ಚಿಂತನೆಗಳನ್ನು ನಡೆಸಿದ್ದರು. ಆ ಸಮಯದಲ್ಲಿ ಒಮ್ಮೆ ಸೂತ ಪುರಾಣಿಕರು ಅವರಿದ್ದಲ್ಲಿಗೆ ಬಂದರು. ಎಲ್ಲ ಋಷಿಗಳು ಸಂಭ್ರಮದಿಂದ ಸೂತ ಮುನಿಯನ್ನು ಸತ್ಕರಿಸಿದರು. ಋಷಿಗಳು, ಸೂತ ಮುನಿಗಳೇ, ನೀವು ಅನೇಕ ವಿಷಯಗಳನ್ನು ಬಲ್ಲವರು. ಇಂದು ಶ್ರೀಮನ್ನಾರಾಯಣನ 10 ಅವತಾರಗಳ ಬಗೆಗೆ ನಮಗೆ ತಿಳಿಸಬೇಕು, ಶ್ರೀಹರಿಯ ದಿವ್ಯ ಚರಿತ್ರೆಯನ್ನು ಹೇಳಬೇಕು ಎಂದು ಕೇಳಿಕೊಂಡರು. ಸೂತ ಮುನಿಗಳು, ಮುನಿಶ್ರೇಷ್ಠರೇ, ನೀವು ಶ್ರೀಹರಿಯ ಪುಣ್ಯ ಚರಿತೆಯನ್ನು ಕೇಳಲು ಇಚ್ಛೆಯನ್ನು ಹೊಂದಿರುವುದನ್ನು ತಿಳಿದು ಸಂತೋಷವಾಯಿತು. ಶ್ರೀಮನ್ನಾರಾಯಣನ ಮಹಿಮೆಯನ್ನು ಸುಲಭವಾಗಿ ತಿಳಿಸಲು ಬ್ರಹ್ಮಾದಿ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಶ್ರೀಹರಿಯಲ್ಲಿಟ್ಟ ಭಕ್ತಿಯ ಪ್ರಭಾವದಿಂದ ಇಂದು ನಾನು ನಿಮಗೆ ದಶಾವತಾರದ ಬಗ್ಗೆ ತಿಳಿಸುತ್ತೇನೆ ಎಂದು ಹೇಳಿದಾಗ ಅಲ್ಲಿದ್ದ ಎಲ್ಲರಿಗೂ ಬಹಳ ಸಂತಸವಾಯಿತು. ಸೂತಮುನಿಗಳು ಮನದಲ್ಲಿಯೇ ಶ್ರೀಹರಿಯನ್ನು ಧ್ಯಾನಿಸಿಕೊಂಡು ನೈಮಿಷಾರಣ್ಯದಲ್ಲಿದ್ದ ಎಲ್ಲ ಋಷಿಗಳಿಗೆ ದಶಾವತಾರದಲ್ಲಿ ಮೊದಲನೆಯ ಅವತಾರವಾದ ಮತ್ಸ್ಯಾವತಾರದ ಬಗ್ಗೆ ವಿವರಿಸಿದರು. ಹಿಂದೆ ಸೋಮಕನೆಂಬ ರಾಜನಿದ್ದನು. ಅವನು ವೇದ ಧರ್ಮಗಳನ್ನು ನಿಂದಿಸುತ್ತಾ ಲೋಕಕಂಟಕನೆನಿಸಿದನು. ಮ್ಲೇಚ್ಛ, ಚಾರ್ವಾಕ, ಬೌದ್ಧ ಮುಂತಾದ ಜನರೊಂದಿಗೆ ಸೇರಿಕೊಂಡನು. ತಪಸ್ಸನ್ನಾಚರಿಸಿ ಬಲಿಷ್ಠನಾಗಿ ಸೋಮಕನು 14 ಲೋಕಗಳಲ್ಲಿ ಅಧಿಕಾರ ಪಡೆದನು. ಬ್ರಹ್ಮನನ್ನು ಭ್ರಮೆಗೊಳಿಸಿದನು. ವೇದ ಪಾರಾಯಣ, ಯಜ್ಞ ಯಾಗಾದಿ ಕಾರ್ಯಗಳನ್ನು ಮಾಡುತ್ತಿದ್ದ. ಋಷಿಮುನಿಗಳಿಗೆ ತೊಂದರೆ ಕೊಟ್ಟು ಚಿತ್ರಹಿಂಸೆ ಕೊಟ್ಟನು. 4 ವೇದಗಳನ್ನು ಅಪಹರಿಸಿ ತನ್ನ ಉದರದಲ್ಲಿಟ್ಟುಕೊಂಡು ಪಾತಾಳ ಸೇರಿದನು. ವೇದಗಳಿಲ್ಲದೆ ಯಜ್ಞ ಯಾಗಾದಿಗಳು ನಿಂತವು. ದೇವತೆಗಳಿಗೆ ಆವಿರ್ಭಾಗ ಸಿಗದೆ ಕಂಗಾಲಾದರು. ಅವರೆಲ್ಲರೂ ಸೃಷ್ಟಿಕರ್ತ ಬ್ರಹ್ಮನಲ್ಲಿಗೆ ಬಂದು ತಮ್ಮ ತೊಂದರೆಯನ್ನು ನಿವೇದಿಸಿದರು. ಬ್ರಹ್ಮನು ದೇವತೆಗಳಿಗೆ ಸಮಾಧಾನವನ್ನು ಹೇಳುತ್ತಾ, ನೀವು ಹೆದರಬೇಡಿರಿ, ಸೋಮಕನೆಂಬ ರಾಕ್ಷಸನು ವೇದಗಳನ್ನು ಅಪಹರಿಸಿ ಪಾತಾಳದಲ್ಲಿ ಅಡಗಿಸಿದ್ದಾನೆ. ಎಲ್ಲರೂ ಸೇರಿ ಶ್ರೀಮನ್ನಾರಾಯಣನ ಪ್ರಾರ್ಥಿಸೋಣ. ಅವನೇ ಸರಿಯಾದ ಮಾರ್ಗವನ್ನು ಸೂಚಿಸಿ ಪರಿಹಾರ ಒದಗಿಸುತ್ತಾನೆ ಎಂದು ಹೇಳಿದನು. ಬ್ರಹ್ಮನು ದೇವತೆಗಳೊಂದಿಗೆ ಸೇರಿ ವೈಕುಂಠಕ್ಕೆ ಬಂದು ಶ್ರೀಹರಿಯನ್ನು ಸೋಮಕ ರಾಕ್ಷಸನಿಂದಾದ ತೊಂದರೆಯನ್ನು ಪರಿಹರಿಸಬೇಕೆಂದು ಕೇಳಿಕೊಂಡನು. ಶ್ರೀಹರಿಯು, ದೇವತೆಗಳೇ, ಸೋಮಕನು ಈಗ ಪಾತಾಳದಲ್ಲಿದ್ದಾನೆ. ನಾನು ಆದಷ್ಟು ಬೇಗನೆ ಅವನ ಸಂಹಾರವನ್ನು ಮಾಡಿ ನಿಮ್ಮ ತೊಂದರೆಯನ್ನು ಪರಿಹರಿಸುತ್ತೇನೆ ಎಂದು ಸಮಾಧಾನಪಡಿಸಿದನು. ಶ್ರೀಹರಿಯು ತನ್ನ ಯೋಗ ಬಲದಿಂದ ಎಲ್ಲವನ್ನೂ ತಿಳಿದು ಸೂಕ್ಷ್ಮ ರೂಪವಾದ ಮೀನಾಗಿ ಜನಿಸಿದನು.
ಧರ್ಮದಿಂದ ರಾಜ್ಯವಾಳುತ್ತಿರುವ ಸತ್ಯವ್ರತನೆಂಬ ರಾಜನು ಕೃತಮಾಲ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಆರ್ಘ್ಯವನ್ನು ನೀಡುತ್ತಿದ್ದಾಗ ಸತ್ಯವ್ರತ ರಾಜನ ಕೈಯಲ್ಲಿ ನೀರನ್ನು ಶ್ರೀಹರಿ ಸೇರಿದನು. ಆ ನೀರನ್ನು ನದಿಗೆ ಚೆಲ್ಲಿ ಬೇರೆ ನೀರನ್ನು ಪಡೆದು ಮತ್ತೆ ಆರ್ಘ್ಯ ನೀಡಿದಾಗ ಶ್ರೀಹರಿಯು ಮೀನಿನ ರೂಪದಿಂದಿದ್ದವನು ಸತ್ಯವ್ರತನಿಗೆ ಈ ರೀತಿ ಹೇಳಿದನು: ರಾಜಶ್ರೇಷ್ಠನೇ, ಇನ್ನು ಮುಂದೆ 7 ದಿನಗಳಲ್ಲಿ ಈ ಜಗತ್ತೆಲ್ಲವೂ ನೀರಲ್ಲಿ ಸೇರಿ ಹೋಗುವುದು. 14 ಲೋಕಗಳು ನಾಶ ಹೊಂದುವವು. 7 ಸಾಗರಗಳು ಒಂದಾದಾಗ ನೀನು ಬದುಕುವ ಉಪಾಯವನ್ನು ತಿಳಿಸುತ್ತೇನೆ. ನಿನ್ನ ಬಳಿಗೆ ಒಂದು ನಾವೆ ಮತ್ತು ಒಂದು ಹಾವು ಬರುತ್ತದೆ. ನೀನು ಭಯಪಡಬೇಡ. ಸೃಷ್ಟಿಯ ಸಮಸ್ತ ಜೀವಗಳನ್ನು ಸೇರಿಸಿಕೊಂಡು ಆ ನಾವೆಯನ್ನು ಏರು. ನಿನ್ನ ಸಂಗಡ ಸಪ್ತ ಋಷಿಗಳು ನವನಿಧಿಗಳು ಸಹ ಇರುತ್ತವೆ. ನೀನು ಆ ನಾವೆಯನ್ನು ಸರ್ಪದಿಂದ ನನ್ನ ಕೊಂಬಿಗೆ ಕಟ್ಟು. ನಾನು ಪ್ರಳಯದ ಬರವು ಇಳಿಯುವವರೆಗೂ ರಕ್ಷಿಸುತ್ತೇನೆ. ಅನಂತರ ಹೊಸ ಸೃಷ್ಟಿಯಾಗುವುದು ಎಂದು ಹೇಳಿದನು. ಮುಂದೆ 7 ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕತ್ತಲೆ ಆವರಿಸಿತು. ಮಳೆಯ ಆರ್ಭಟ ಬಹಳವಾಯಿತು. ಎಲ್ಲ ಕಡೆ ನೀರು ಆವರಿಸತೊಡಗಿತು. ಸತ್ಯವ್ರತ ರಾಜನು ಎಲ್ಲ ಬೀಜಗಳನ್ನು ಸೇರಿಸಿ ನವನಿಧಿಗಳೊಂದಿಗೆ ನಾವೆಯನ್ನು ಕಾಯತೊಡಗಿದನು. ಎಲ್ಲ ಕಡೆ ನೀರಿರುವಾಗ ಒಂದು ನಾವೆಯು ಸತ್ಯವ್ರತ ರಾಜನ ಬಳಿಗೆ ಬಂದಿತು. ರಾಜನು ಶ್ರೀಹರಿಯ ಸೂಚನೆಯಂತೆ ಸೃಷ್ಟಿಯ ಸಮಸ್ತ ಬೀಜಗಳನ್ನು ಅದರಲ್ಲಿಟ್ಟು ಅಲ್ಲಿಗೆ ಬಂದ ಸಪ್ತರ್ಷಿ ಋಷಿಗಳೊಂದಿಗೆ ನಾವೆಯನ್ನು ಹೇರಿದನು. ಅದೇ ಸಮಯದಲ್ಲಿ ಬಂಗಾರ ಬಣ್ಣದ ಮೀನು ಬೃಹದಾಕಾರದಲ್ಲಿ ಪ್ರತ್ಯಕ್ಷವಾಯಿತು. ಸತ್ಯವ್ರತನು ನಾವೆಯನ್ನು ಸರ್ಪದಿಂದ ಮೀನಿನ ಕೊಂಬಿಗೆ ಕಟ್ಟಿದನು. ಮನದಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಲಿದ್ದನು. ಶ್ರೀಹರಿಯು ಅಪಾರ ಜಲರಾಶಿಯಲ್ಲಿ ಬ್ರಹ್ಮನ ರಾತ್ರಿ ಅವಧಿ ಕಳೆಯುವವರೆಗೂ ನಾವೇ ಹಾಗೂ ಇತರರನ್ನು ಕಾಪಾಡಿದನು. ಸತ್ಯವ್ರತ ರಾಜನಿಗೆ ಮನ್ವಂತರದ ಅಧಿಕಾರವನ್ನು ನೀಡಿ ಜ್ಞಾನಯೋಗ, ಕ್ರಿಯಾಯೋಗ, ಸೌಖ್ಯ ಯೋಗಗಳನ್ನು ಉಪದೇಶ ಮಾಡಿದನು. ಶ್ರೀಹರಿಯು ದಿವ್ಯವಾದ ಮೀನಿನ ರೂಪದಲ್ಲಿಯೇ ಪಾತಾಳವನ್ನು ಸೇರಿ ಸೋಮಕನನ್ನು ಹಿಡಿದೆಳೆದು ತಂದನು. 1000 ವರ್ಷದವರೆಗೆ ಸೋಮಕನನ್ನು ಹುಡುಕುತ್ತಾ ಇದ್ದ ಶ್ರೀಹರಿಯು ಕೊನೆಗೆ ಸೋಮಕನೊಂದಿಗೆ ಯುದ್ಧವನ್ನು ಆರಂಭಿಸಿದನು. ಮತ್ಸ್ಯಾವತಾರಿಯಾದ ಶ್ರೀಹರಿ ಹಾಗೂ ಸೋಮಕ ಇವರ ನಡುವೆ ಭಯಂಕರ ಯುದ್ಧವು ಆರಂಭವಾಯಿತು. ದೇವತೆಗಳು ಮತ್ಸ್ಯಾವತಾರಿಯಾದ ಶ್ರೀಹರಿಯೊಂದಿಗೆ ಸೇರಿದರು. ಸೋಮಕ ಹಾಗೂ ಉಳಿದ ರಾಕ್ಷಸರು ಯುದ್ಧದಲ್ಲಿ ಹೋರಾಟ ಆರಂಭಿಸಿದರು. ಸಾಗರವು ಶಕ್ತಿಮಯವಾಯಿತು. ಶ್ರೀಹರಿಯು ಸೋಮಕನ ಉದರವನ್ನು ತನ್ನ ಕೋರೆಹಲ್ಲಿನಿಂದ ಸೀಳಿ ವೇದಗಳು ಹೊರಗೆ ಬರುವಂತೆ ಮಾಡಿದನು. ಸೋಮಕ ಹಾಗೂ ಇನ್ನಿತರರು ನಾಶವಾಗಿ ಸಮುದ್ರದಲ್ಲಿ ಸೇರಿ ಹೋದರು. ಶ್ರೀಹರಿಯು ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟು ಹೊಸ ಸೃಷ್ಟಿ ಮಾಡಲು ತಿಳಿಸಿದನು. ಸತ್ಯವ್ರತ ರಾಜನ ಬಳಿಯಲ್ಲಿದ್ದ ಸಮಸ್ತ ಬೀಜಗಳಿಂದ ಮರುಸೃಷ್ಟಿ ಸಾಧ್ಯವಾಯಿತು. ಋಷಿಗಳು, ದೇವತೆಗಳು ಶ್ರೀಹರಿಯನ್ನು ಕೊಂಡಾಡಿದರು. ಸತ್ಯವ್ರತ ರಾಜನು ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠನೆನಿಸಿದನು. ಧರ್ಮ ಕಾರ್ಯಗಳನ್ನು ಮಾಡುತ್ತಾ ನ್ಯಾಯ ನೀತಿಯಿಂದ ಆಡಳಿತ ನಡೆಸಿದನು. ಈ ಸತ್ಯವ್ರತನೇ ಮುಂದೆ ಶ್ರೀಹರಿಯ ವರಾಹಾವತಾರದಲ್ಲಿನ ಸೂರ್ಯನ ಪುತ್ರ ಮನು ಎಂದು ಜನಿಸಿದನು. ಮನ್ವಂತರದ ಅಧಿಕಾರವನ್ನು ಪಡೆದನು. ಈ ರೀತಿಯಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಸೂತ ಪುರಾಣಿಕರು ಋಷಿಗಳಿಗೆ ವಿವರಿಸಿದ ಮತ್ಸ್ಯಾವತಾರದ ಕಥೆಯನ್ನು ಧರ್ಮರಾಜನಿಗೆ ತಿಳಿಸಿದರು. ಜಗತ್ತಿನ ಕಲ್ಯಾಣಕ್ಕಾಗಿ ಶ್ರೀಹರಿಯು ಸುವರ್ಣ ಮೀನಾಗಿ ಜನಿಸಿದ ರೋಚಕ ವಿವರಣೆಯನ್ನು ಕೇಳಿ ಧರ್ಮರಾಜನು ಬಹಳ ಸಂತಸಪಟ್ಟನು. ಧನ್ಯವಾದಗಳು ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕೌತುಕಭರಿತ ಕಥೆಗಳನ್ನು ನಿಮಗೆ
ಹೇಳಲಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ.